ಸೊ ಎಲ್ಲ ನನ್ನ ರೈತ ಬಾಂಧವರಿಗೆ, ರೈತ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸೊ ರೈತ ಬಾಂಧವರೇ, ಹೊಸದಾಗಿ ಮಾವಿನ ತೋಟ ಮಾಡುವವರು, ನ್ಯೂ ಮ್ಯಾಂಗೋ ಪ್ಲಾಂಟೇಶನ್ ಮಾಡುವವರು, ಸೊ ದಯವಿಟ್ಟು ನಾನು ಹೇಳುವ ಕೆಲವು ವಿಷಯಗಳನ್ನು ದಯವಿಟ್ಟು ತಾವುಗಳು ಗಮನದಲ್ಲಿಟ್ಟು ಕೇಳಿ. ಮೊದಲನೇದಾಗಿ, ಮಾವನ್ನು ನೀರು ನಿಲ್ಲುವಂಥ ಸ್ಥಳಗಳಲ್ಲಿ ಮಾವನ್ನು ಬೆಳೆಯಬಾರದು, ಅಥವಾ ಕೆರೆ ಅಂಗಳಗಳಲ್ಲಿ ಮಾವನ್ನು ಬೆಳೆಯಬಾರದು. ಎರಡನೇದಾಗಿ, ಕಪ್ಪು ಮಣ್ಣು, ಬ್ಲ್ಯಾಕ್ ಕಾಟನ್ ಸಾಯಿಲ್ಸ್ ಅಂತೀವಲ್ಲ, ಕಪ್ಪು ಮಣ್ಣಾಗಲಿ, ಎರೆ ಮಣ್ಣು ಅಂತೀವಿ ನಾವು. ಸೊ ಇಂಥ ಕಪ್ಪು ಮಣ್ಣಿನಲ್ಲಿ ಅಪ್ಪಿತಪ್ಪಿ ಸಹ ಖಡಾಖಂಡಿತವಾಗಿ ಮಾವನ್ನು ಬೆಳೆಯಬಾರದು. ಓಕೆ. ಮೂರನೇದಾಗಿ, ಮಾವನ್ನು ಬೆಳೆಯುವಾಗ ತಾವು ಮಣ್ಣು ಪರೀಕ್ಷೆ ಮಾಡ್ತೀರಿ. ಸೊ ಮಣ್ಣಿನ ಪರೀಕ್ಷೆಯಲ್ಲಿ ಇ ಸಿ ಏನಪ್ಪ ಅಂತಂದ್ರೆ 0.5ಗಿಂತ ಕಡಿಮೆ ಇರಬೇಕು. ಕಟ್ ಆಫ್ 0.5 ಕಟ್ ಆಫ್ ಆಗಿರಬೇಕು. 0.5ಗಿಂತ ಹೆಚ್ಚಿಗಿತ್ತ ಅಂತಂದರೆ ಏನಂತದ, ನಮ್ಮ ಬೇರುಗಳು, ಮಾವಿನ ಬೇರುಗಳು ಏನಪ್ಪ ಅಂದರೆ ಎಲ್ಲ ಸತ್ತೋಗ್ತವೆ. ಅವಾಗ ಏನಾಗ್ತದೆ ಅಂದ್ರೆ ಪ್ಲ್ಯಾಂಟಲ್ಲಿ ಡೈಬ್ಯಾಕ್ ಬರ್ತದೆ. ಸೊ ನಾಲ್ಕನೇದಾಗಿ ಏನಪ್ಪ ಅಂತಂದ್ರೆ ಸಾಯಿಲ್ ಪಿ ಎಚ್. ಈ ಶುಡ್ ಬಿ ಇನ್ ಬಿಟ್ವೀನ್ 6.5 to 7.5 ಇಷ್ಟರಲ್ಲಿ ನಮ್ಮದು ಸಾಯಿಲ್ ಪಿ ಎಚ್ ಇರಬೇಕು. ದಯವಿಟ್ಟು ಈ 4 ಅಂಶಗಳನ್ನು ತಾವು ಗಮನದಲ್ಲಿಟ್ಟುಕೊಳ್ಬೇಕು. ಮೊದಲನೇದಾಗಿ, ಮಾವನ್ನು ನೀರು ನಿಲ್ಲುವಂಥ ಸ್ಥಳಗಳಲ್ಲಿ, ಕೆರೆ ಅಂಗಳಗಳಲ್ಲಿ ಮಾವನ್ನು ಪ್ಲಾಂಟೇಶನ್ ಮಾಡಬಾರದು. ಎರಡನೇದಾಗಿ, ಕಪ್ಪು ಮಣ್ಣು ಅಥವಾ ಬ್ಲ್ಯಾಕ್ ಕಾಟನ್ ಸಾಯಿಲ್ಸ್ ಅಲ್ಲಿ ಅಪ್ಪಿತಪ್ಪಿ ಸಹ ಅಲ್ಲಿ ಮಾವನ್ನು ಬೆಳೆಯಬಾರದು. ಮೂರನೇದಾಗಿ, ಸಾಯಿಲ್ ಇ.ಸಿ ಇಟ್ ಶುಡ್ ಬಿ ಲೆಸ್ ದೆನ್ 0.5. 0.5ಗಿಂತ ಕಡಿಮೆ ಕಟ್ ಆಫ್ ಇರಬೇಕು. ಸೊ ಯಾಕಪ್ಪ ಅಂತಂದರೆ 0.5ಗಿಂತ ಹೆಚ್ಚಿಗೆ ಇ.ಸಿ ಆಯಿತಾ ಅಂತಂದ್ರೆ ನಮ್ಮ ಮಾವಿನ ಬೇರುಗಳು ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತದೆ, ರೋಟಿಂಗ್ ಆಗುತ್ತದೆ. ಆಮೇಲೆ ಎಂಟೈರ್ ಪ್ಲ್ಯಾಂಟ್ ಕೊಲ್ಯಾಪ್ಸ್ ಆಗ್ತದೆ, ಡೈಬ್ಯಾಕ್ ಆಗುತ್ತದೆ. ನಾಲ್ಕನೇದಾಗಿ, ಸಾಯಿಲ್ ಪಿ ಎಚ್ 6.5 ಇಂದ 7.5 ಇಟ್ ಈಸ್ ವೆರಿ ಗುಡ್ ಐಡಿಯಲ್. ದಯವಿಟ್ಟು ಇವುಗಳನ್ನು ತಾವು ಗಮನದಲ್ಲಿಟ್ಟುಕೊಂಡು ಹೊಸ ಮಾವಿನ ತೋಟವನ್ನು ತಾವುಗಳು ಮಾಡಬಹುದು. ಧನ್ಯವಾದಗಳು.